Good morning, dear students. In the previous class, in the previous June class, we have already studied accounting equation. Okay, so as per equation, we have already solved many problems on that. Okay, so what is the accounting equation here? A is equal to L plus C. Okay, so A is nothing but assets is equal to L is nothing but liability plus C is nothing but capital. Okay, so assets is equal to liabilities plus capital. Okay, so here what it says here, this equation, so here the assets of a business are always equal to the total of its liabilities and capital. So this is the accounting equation. Okay, so we have already solved the many problems, so this is very important for 5 marks. Okay, this is your pocket money ಇದ್ದಂಗ್ರಿ. So ದಯವಿಟ್ಟು ಇದನ್ನು ಲೂಸ್ ಮಾಡ್ಕೋಬೇಡ್ರಿ. Okay, this is a simple problem. Okay, they will ask for 5 marks. Okay, that is a POQ. This is a POQ question. They will ask for 5 marks. Okay, today we will move with next concept, that is using of debit and credit, and also what are the rules of debit and credit we study in this video. Okay, let's see. Using debit and credit. See guys, listen guys, debit and credit has no meaning at all. Okay, are you getting guys? Debit and credit has no meaning at all. ಇವುಗಳಿಗೆ ಯಾವುದೇ ರೀತಿ ಮೀನಿಂಗ್ ಇರೋದಿಲ್ಲ. ಡೆಬಿಟ್ ಅಥವಾ ಕ್ರೆಡಿಟ್ಗೆ ಯಾವುದೇ ರೀತಿ ಮೀನಿಂಗ್ ಇಲ್ಲ. ಓಕೆ, ಜಸ್ಟ್ ಇವು ಬರೀ ಹೆಸರು ಮಾತ್ರ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ ನಾವು ಜಸ್ಟ್ ರೂಲ್ಸನ್ನು ಫಾಲೋ ಮಾಡೋದಕ್ಕೋಸ್ಕರ ನಾವು ಇದನ್ನು ಯೂಸ್ ಮಾಡ್ತೇವೆ. ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಇವು ಜಸ್ಟ್ ಹೆಸರು ಮಾತ್ರ. ಓಕೆ, ಸೊ ನಮ್ಮದಿಲ್ಲಿ ಅಕೌಂಟ್ ಏನಿದೆ, ಓಕೆ, ಸೊ ಇಲ್ಲಿ ನಮ್ಮ ಅಕೌಂಟ್ ಏನಿದೆ, ಸಿ ಗೈಸ್, ಸೊ ನಮ್ಮ ಅಕೌಂಟ್ ಏನಿದೆ ಇಲ್ಲಿ ಯಾವಾಗಲೂ ಟಿ ಶೇಪ್ನಲ್ಲಿರುತ್ತೆ. ಆರ್ ಯು ಸೀಯಿಂಗ್? ದಿಸ್ ಈಸ್ ಅ ಟಿ ಶೇಪ್. ಓಕೆ, ಸೊ ನಮ್ಮ ಅಕೌಂಟ್ ಏನಿದೆ ಇದು ಯಾವಾಗಲೂ ಟಿ ಶೇಪ್ನಲ್ಲಿರುತ್ತೆ. ವಿ ಕಾಲ್ ಇಟ್ ಆ್ಯಸ್ ಅಕೌಂಟ್. ಓಕೆ, ವಿ ಕಾಲ್ ಇಟ್ ಆ್ಯಸ್ ಅಕೌಂಟ್. ಇದು ಟಿ ಶೇಪ್ನಲ್ಲಿರುತ್ತೆ. ಸೊ ಇದಕ್ಕೆ ನಾವು ಅಕೌಂಟ್ ಅಂತ ಕರಿತೇವೆ. ಸೊ ಈ ಅಕೌಂಟ್ನಲ್ಲಿ ನಮಗೆ 2 ಸೈಡ್ಸ್ ಅದಾವೆ. ಓಕೆ, ಈ ಅಕೌಂಟ್ನಲ್ಲಿ 2 ಸೈಡ್ಸ್ ಅದಾವೆ. ಆರ್ ಯು ಸೀಯಿಂಗ್? ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ದಿಸ್ ಈಸ್ ಅ ಲೆಫ್ಟ್ ಸೈಡ್ ಆ್ಯಂಡ್ ದಿಸ್ ಈಸ್ ರೈಟ್ ಸೈಡ್. ಓಕೆ, ಸೊ ನಮ್ಮ ಅಕೌಂಟ್ ಏನಿದೆ ಯಾವಾಗಲೂ ಟಿ ಶೇಪ್ನಲ್ಲಿ ಇರುತ್ತೆ ರೀ. ಓಕೆ, ಸೊ ಈ ಟಿ ಶೇಪ್ ಏನಿದೆ, ವಿ ಹ್ಯಾವ್ ಟಿ ಶೇಪ್. ಇನ್ ಟಿ ಶೇಪ್ ವಿ ಹ್ಯಾವ್ 2 sides. One is left side, another one is right side. Are you getting? So debit and credit has no meaning at all. So these are just action symbols. Okay, these are just action symbols which represent 2 sides of T-shape account. Okay, sorry guys, so these which represent 2 sides of T-shape account. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ನಾವು ಡೆಬಿಟ್ ಅಂತ ಕರಿತೀವಿ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏನಂತ ಕರಿತೇವೆ ನಾವು? ಡೆಬಿಟ್ ಅಂತ ಕರಿತೇವೆ. ರೈಟ್ ಹ್ಯಾಂಡ್ ಸೈಡ್ಗೆ ನಾವು ಕ್ರೆಡಿಟ್ ಅಂತ ಕರಿತೇವೆ. ಐ ಹೋಪ್ ಯು ಅಂಡರ್ಸ್ಟುಡ್ ಗೈಸ್. ಓಕೆ, ಸೊ ದ್ಯಾಟ್ಸ್ ವೈ ಹಿಯರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ರಿಮೆಂಬರ್ ಇಟ್ ಗೈಸ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಹ್ಯಾಸ್ ನೋ ಮೀನಿಂಗ್ ಎಟ್ ಆಲ್. Okay, so in this T shape we have 2 sides. Left side we call it as debit and right side we call it as credit. Okay, so ನಾವು ಇದು ಎದಕ್ಕೆ ಯೂಸ್ ಮಾಡ್ತೇವೆ? in order to follow the rules. Okay, ರೂಲ್ಸನ್ನು ಫಾಲೋ ಮಾಡೋದಕ್ಕೋಸ್ಕರ ನಾವಿಲ್ಲಿ ಈ ಡೆಬಿಟ್ ಆ್ಯಂಡ್ ಕ್ರೆಡಿಟನ್ನು ಯೂಸ್ ಮಾಡ್ತೇವೆ. ಓಕೆ, ಲೆಟ್ಸ್ ಸಿ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. Okay, let's see, let's understand the what are the rules of debit and credit. See guys, ರೂಲ್ಗೆ ಯಾವುದೇ ರೀತಿ ಕನ್ಸೆಪ್ಟ್ ಇರೋದಿಲ್ಲ. ಓಕೆ, ರೂಲ್ಗೆ ಯಾವುದೇ ರೀತಿ ಕನ್ಸೆಪ್ಟ್ ಇರೋಂಗಿಲ್ಲ. ರೂಲ್ ಯಾವಾಗಲೂ ರೂಲ್ ಆಗೇ ಇರುತ್ತೆ. ಓಕೆ, ನೀವು ಎಲ್ಲೇ ಹೋಗ್ರಿ, ಇಂಡಿಯಾದಲ್ಲೇ ರೂಲ್ ಇರ್ಬೋದು, ಅಥವಾ ಅಮೇರಿಕಾದಲ್ಲೇ ರೂಲ್ ಇರ್ಬೋದು, ಅಥವಾ ನೀವೆಲ್ಲಾದರೂ ಹೋಗ್ರಿ, ರೂಲ್ ಯಾವಾಗಲೂ ರೂಲ್ ಆಗೇ ಇರುತ್ತೆ. ನೋಬಡಿ ಕ್ಯಾನ್ ಚೇಂಜ್ ಇಟ್.
ಓಕೆ. ಸೊ ಹಿಯರ್ ದ ಪ್ರೊಸೆಸ್ ಆಫ್ ಅಕೌಂಟಿಂಗ್, ನಮ್ಮ ಅಕೌಂಟಿಂಗ್ ಪ್ರೊಸೆಸ್ ಏನು ಸ್ಟಾರ್ಟ್ ಆಗುತ್ತೆ, ಓಕೆ. ಸೊ ದಟ್ ಈಸ್ ವಿತ್ ಜರ್ನಲೈಸಿಂಗ್ ದ ಟ್ರಾನ್ಸಾಕ್ಷನ್. ಓಕೆ, ನಾವು ಅಕೌಂಟಿನ ಸ್ಟಾರ್ಟ್ ಮಾಡಬೇಕು ಅಂದರೆ, ರೆಕಾರ್ಡ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಜರ್ನಲೈಸಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಅಕೌಂಟ್ಸ್ ಯಾವಾಗಲೂ. ಓಕೆ, ವೈ? ಇನ್ ಆರ್ಡರ್ ಟು ಮೇಂಟೈನ್ ದ ಯೂನಿಫಾರ್ಮಿಟಿ. ಓಕೆ, ಸೊ ಎವ್ರಿಬಡಿ ಫಾಲೋ ದೀಸ್ ರೂಲ್ಸ್ ಆಫ್ ಅಕೌಂಟಿಂಗ್. ಓಕೆ, ಸೊ ಲೆಟ್ಸ್ see the rules of accounting. ಸೊ ಇನ್ ಬಿಫೋರ್ ಅರ್ಲಿಯರ್ ಏನಾಕೈತೆ ರೀ, ಟ್ರೆಡಿಷ್ನಲ್ ಅಪ್ರೋಚ್ ಅಂಥೇಳಿ ಯೂಸ್ ಮಾಡ್ತಾ ಇದ್ವಿ. ಬಟ್ ನೌ ಅ ಡೇಸ್ ವಿ ವಿಲ್ ಮೂವ್ ವಿತ್ ಮಾಡರ್ನ್ ಅಪ್ರೋಚನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿವಿ. ಓಕೆ, ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಮಾಡರ್ನ್ ಅಪ್ರೋಚ್, ಮಾಡರ್ನ್ ರೂಲ್ಸ್ ಆಫ್ ಅಕೌಂಟಿಂಗ್. ಮಾಡರ್ನ್ ರೂಲ್ಸ್ ಆಫ್ accounting. Okay, so here accounts are classified into five categories. Accounts are classified into 5 categories. ಓಕೆ, ಸೊ ಇಲ್ಲಿ ಅಕೌಂಟ್ಸನ್ನು ನಾವು ಇಲ್ಲಿ 5 ಕೆಟಗರಿಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಫಸ್ಟ್ ಒನ್, ಲೆಟ್ಸ್ ಸಿ ಫಸ್ಟ್ ಒನ್, ಅಸೆಟ್ಸ್ ಅಕೌಂಟ್. ಫಸ್ಟ್ ಒನ್ ಈಸ್ ಅಸೆಟ್ಸ್. ಸೆಕೆಂಡ್ ಒನ್, ಲಯಬಿಲಿಟೀಸ್. ಥರ್ಡ್ ಒನ್, ಕ್ಯಾಪಿಟಲ್. ಫೋರ್ತ್ ಒನ್, expenses. Then fifth one, revenues. Okay, so here accounts are classified into 5 categories. Why? In order to record the business transactions ಅನ್ನು ರೆಕಾರ್ಡ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಅಕೌಂಟ್ಸ್ ಅನ್ನು ಸೊ 5 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ. Okay, for the purpose of recording the business transactions. So here we have classified into 5 types. First one is asset, second one is liabilities, third one is capital, then fourth one is expenses, then last one is revenues. Okay, so here these all these 5 things, okay, all these 5 things we have different rules. Okay, by using which we will make the journal entries. Okay, ನಮ್ಮ ಅಕೌಂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಜರ್ನಲ್ ಎಂಟ್ರಿ, ದೆನ್ ಲೇಜರ್. Okay, then after journalizing the entries, then we post into ledger. After that, trading, profit and loss account, then last balance sheet. Okay, first we start our account, that is journalizing the entries. So I hope it will be easier to remember the rules in this way. So let's move with first one. First account is assets. Okay, first here assets account. Okay, I already told you our account, assets account. So in short form I am writing here A bar C, it's nothing but account, assets account. So first the rule of our asset, what it says here, whenever the value of asset, okay, whenever the value of asset increases, this is arrow mark, increases. Okay, understood guys? These are very important to know about the rules of accounting. Okay, so first account is assets account. Okay, the first rule for asset here says here, it says here, whenever the value of asset increases, then we debit it. I already told you left side is called debit, right side we call it as credit. So whenever the value of asset increases, then we debit it.
Then whenever the value of asset decreases, okay, whenever the value of asset decreases, then we credit it. I hope you understood. This is the first rule of asset account. I hope you understood, guys. Listen carefully. Once again I will tell. Asset account, first the rule for asset, it says here, whenever the value of asset account increases, then we debit it. Whenever the value of asset decreases, then we credit it. Then second one, liabilities. Second one, liabilities. Left side debit, right side credit. Okay, so next we have a rule for liabilities. Okay, it says that whenever the value of liability decreases, okay, whenever the value of liability decreases, then we debit it. I hope you understood, guys. Are you getting, guys? Whenever the value of liability decreases, then we debit it. Whenever the value of liability increases, then we credit it. Just opposite of asset. Okay, so these two rules, assets account and liabilities account. Okay, so ಇಲ್ಲಿ ಏನಾಗುತ್ತೆ, ಇದೇನು ಅಸೆಟ್ ಅಕೌಂಟ್ ಇದೆ, ಲೈಬಿಲಿಟೀಸ್ ಏನು ಹೇಳಿದೆ, when the value increases, when the value ಏನಾಗುತ್ತೆ ಇಲ್ಲಿ, liabilities value, liability value here decreases, then we debit it. Then when the value of liabilities increases, then we credit it. Just opposite of asset account. Okay, so if you just remember these two rules, assets and liabilities, then you will automatically remember all rest of the rules. Why? Because see, guys, the rules for liability, capital and revenues, all the three are same. Okay, so the rules, liabilities, capital and revenues, all three are same. Okay, now the rule for asset and the rule for expenses. Okay, the rule for assets and expenses are again same. Okay, so if you remember the rule of asset, then you automatically remember the rule of expenses. Okay, so ಇಲ್ಲಿ asset and expenses, both rules are same. Okay, asset ಮತ್ತು expenses rule assets and expenses rules are same. Capital, liability and revenue, okay, all three are same. All three are same. Capital, liability and revenue rules all are same. Okay, so that's why I'm telling you, if you remember the rule of asset, if you remembering the rule of asset, then you automatically remember the rule of expenses. Suppose if you remember the
liability. If you remember the rule of liability, then automatically you will remember the rule of capital and revenue. Okay, I hope you understood, guys. So this is enough for today. Just understand what are the rules of debit and credit, and also what are the accounts we have classified. Okay, send all the assets ಏನು ಕ್ಲಾಸಿಫೈ ಮಾಡಿದ್ದೀವಿ, ಸೊ ಅದು ರೂಲ್ಸ್ ಏನು, ಸೊ ಇವತ್ತು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ದೆನ್ ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಅಪ್ ವಿತ್ solution of this. Okay, thank you guys.